ತುಪ್ಪದಲ್ಲೇ ತೇಲಿಸಿ ಬಾದಾಮಿಯಲ್ಲೇ ಮುಳುಗಿಸಿ ಗೋಡಂಬಿಯಲ್ಲೇ ಕುಣಿಸಿರುವಂಥ ಕ್ಯಾರೆಟ್ ಹಲ್ವಾ ಹೋಟೆಲ್ಗಿಂತ ಟೇಸ್ಟಾಗಿರುತ್ತೆ. ಬನ್ನಿ ಕ್ಯಾರೆಟ್ ಹಲ್ವಾ ಮಾಡೋಣ. 1 kg ಕ್ಯಾರೆಟ್ ತಂದಿಟ್ಟಿದ್ದೀನಿ. ಇದರಲ್ಲಿ ಚಿಕ್ಕ ಚಿಕ್ಕ ಮರಳು ಮಣ್ಣು ಎಲ್ಲ ಇರುತ್ತೆ. ಇದು ನೀಟಾಗಿ ತೊಳೆದಿಟ್ಟಿದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತುರಿದಿಟ್ಟಿದ್ದೀನಿ. ಈಕೆ ಕ್ಯಾರೆಟ್ ತುರಿನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ತಿಂದರೆ ಕಣ್ಣು ಚೆನ್ನಾಗಿ ಕಾಣಿಸ್ತಾವಂತೆ. ಕ್ಯಾರೆಟ್ ತಿನ್ನಬೇಕು. ಈಗಂತೂ ಕ್ಯಾರೆಟ್ ರೇಟು ತುಂಬ ಕಡಿಮೆ. 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿಗೆಲ್ಲ kg ಕ್ಯಾರೆಟ್ ಸಿಗುತ್ತೆ. ತಂದು ಆರಾಮಾಗಿ ತಿನ್ಬೋದು. ಇದು 1 kg ಕ್ಯಾರೆಟ್ ತುರಿ. ಇದಕ್ಕೀಗ ನಾನು 250 ಗ್ರಾಮ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ತಳ ಹಿಡಿಬಾರ್ದು ಅಂತ 50 ml ನೀರು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಪುಟಾಣಿ ಲೋಟದಲ್ಲಿ 1 ಲೋಟ, ಅದು 50 ml ಹಿಡಿಯೋದು. ಇದನ್ನೀಗ ಕುಕ್ಕರ್ ಮುಚ್ಚಾಕಿ 1 ವಿಸಲ್ ಬರೆಸಿ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ. ಚಿಕ್ಕ ಮಿಕ್ಸಿ ಜಾರಿಗೆ 5 ರಿಂದ 6 ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ. 150 ಗ್ರಾಮು ಬಾದಾಮಿನ ಹಾಕ್ತಾ ಇದ್ದೀನಿ. ಈಗ ಇವೆರಡನ್ನೂ ಚೆನ್ನಾಗಿ ಪುಡಿ ಮಾಡಿ ಎತ್ತಿಡ್ತಾ ಇದ್ದೀನಿ. ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ತುಪ್ಪ 100 ml ಹಾಕ್ಕೊತಾ ಇದ್ದೀನಿ. ಘಮ ಘಮ ಅಂತ ಇದೆ. ಇದು ಚೆನ್ನಾಗಿ ಬಿಸಿ ಆಗಲಿ. ಇದಕ್ಕೀಗ 15 ರಿಂದ 20 ಗೋಡಂಬಿಯನ್ನು ಹಾಕಿ ನಿಧಾನ ಉರಿಯಲ್ಲಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತೀನಿ. ಈ ತುಪ್ಪದಲ್ಲಿ ಗೋಡಂಬಿ ಹುರಿತಾ ಇದ್ದರೆ ಸ್ವೀಟ್ ಅಂತೂ ಮಾಡ್ತಾ ಇದ್ದಾರೆ ಮನೇಲಿ ಅಂತ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ ಬಿಡಿ. ಸಾಕು, ಇಷ್ಟು ಫ್ರೈ ಆದರೆ ಈಗ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ನ ಆಫ್ ಮಾಡ್ತೀನಿ. ತುಪ್ಪ ಆರಲಿ ಸ್ವಲ್ಪ. ಕುಕ್ಕರ್ಲಿ ಬೇಯಿಸಿಟ್ಟಿದ್ನಲ್ಲ ಕ್ಯಾರೆಟು, ಇದನ್ನೆಲ್ಲ ಈಗ ತೆಗೆದು ನೀಟಾಗಿ ಬಳಿದು ಬಾಣಲಿಗೆ ಹಾಕ್ಕೊಳ್ತೀನಿ. ನನ್ನ ಬಾಣಲೆ ಆರಿದೆ ಅಂದ್ಕೊಂಡೆ, ಸ್ವಲ್ಪ ಬಿಸಿ ಇದೆ, ಪರವಾಗಿಲ್ಲ, ಹಾರಿಲ್ಲ. ಈಗ ಸ್ಟವ್ನ ಆನ್ ಮಾಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾನು 150 ಗ್ರಾಮು ಬಾದಾಮಿ, 5 ರಿಂದ 6 ಏಲಕ್ಕಿ ಹಾಕಿ ಪುಡಿ ಮಾಡಿಟ್ಟಿದ್ದೆ. ಅದನ್ನು ಈಗ ಬಾಣಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಿಧಾನವಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಬರ್ತೀನಿ. ಬೈಂಡಿಂಗ್ ಆಗುತ್ತೆ. ಕ್ಯಾರೆಟ್ ಹಲ್ವಾ ಚೆನ್ನಾಗಿ ಬೈಂಡಿಂಗ್ ಕೂಡಿ ಬರುತ್ತೆ ಬಾದಾಮಿ ಪುಡಿ ಹಾಕೋದ್ರಿಂದ. ನಿಧಾನ ಉರಿಯಲ್ಲಿ ನಿಧಾನವಾಗಿ ಹೀಗೆ ಮಾಡಬೇಕು. ಹೋಟೆಲ್ ಸ್ಟೈಲು ಕ್ಯಾರೆಟ್ ಹಲ್ವಾ ಅಂತ ಹೇಳಿದರೆ ಕಲರ್ ಇಲ್ಲ ಅನ್ಬೇಡಿ. ಕಲರ್ ಹಾಕ್ತಾ ಇದ್ದೀನಿ, ರೆಡ್ ಕಲರ್ ಹಾಕಿದ್ದೀನಿ. ಹೊರಗಡೆ ಗೋಬಿ ಮಂಚೂರಿ, ಪಾನಿಪುರಿ, ಬೇಕ್ರಿ ಐಟಮ್ಸು ದಿನಾ ತಿನ್ನೋದು ಇದ್ದೇ ಇರುತ್ತೆ. ಆವಾಗವಾಗ ಹೊಟ್ಟೆಗೆ ಒಳ್ಳೆ ಆರೋಗ್ಯವಾಗಿರುವಂಥ ಅಡುಗೆ ಮಾಡಿ ತಿನ್ನಬೇಕು. ತಿಂದಿಲ್ಲ ಅಂತಂದರೆ ಕೊನೆಯಲ್ಲಿ ಆಸ್ಪತ್ರೆಯಲ್ಲಿ ಮೂಗಿಗೆ ಪೈಪೆಲ್ಲ ಹಾಕಿ ಮಲಗಿಸ್ತಾರಲ್ಲ, ಆಗ ಯೋಚನೆ ಮಾಡಬಾರ್ದು, ಒಳ್ಳೆ ಅಡುಗೆ ಮಾಡಿ ತಿನ್ನಬೇಕಿತ್ತು ಅಂತ. ಆಗ ಎದ್ದು ಬಂದು ತಿನ್ನೋಕ್ಕಾಗಲ್ಲ. ಚೆನ್ನಾಗಿರುವನೇ ಒಳ್ಳೊಳ್ಳೆ ತರಕಾರಿ ಅಡುಗೆಗಳು ಆರೋಗ್ಯಕ್ಕೆ, ದೇಹಕ್ಕೆ ಯಾವುದು ಬೇಕೋ ಅದನ್ನು ಮಾಡಿ ತಿನ್ನಬೇಕು.
ಚೆನ್ನಾಗಿ ಹಿಂಗಿ ಕಲ್ಲರೆಲ್ಲ ಬಂದ್ಬಿಟ್ಟಿದೆ ಕ್ಯಾರೆಟ್ ಹಲ್ವಾ. ಈಗ ಇದು ತುಪ್ಪ ಬಿಟ್ಕೋಬೇಕು, ನೀರೆಲ್ಲ ಹಿಂಗಿದ ಮೇಲೆ ತುಪ್ಪ ಬಿಡುತ್ತೆ. ನನಗಂತೂ ಮನೇಲಿ ಏನು ಕೆಲಸ ಇಲ್ಲ ಅಂತಂದರೆ ಈ ಥರ ಏನಾದರೂ ತಂದು ಮಾಡಿ ಮಕ್ಕಳಿಗೆ ಮನೇಲಿ ಇರೋರಿಗೆಲ್ಲ ಬಡಿಸ್ಬೇಕು, ನಾನು ತಿನ್ನಬೇಕು ಅಂತ ಇಷ್ಟ. ಈಗ ತುಪ್ಪ ಎಲ್ಲ ಬಿಟ್ಟು ಬಂದಿದೆ. ಫ್ರೈ ಮಾಡಿಟ್ಟಿರೋ ಗೋಡಂಬಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವೇನು ಡೈಲಿ ಮಾಡಲ್ಲಲ್ಲ, ಯಾವಾಗೋ ಹಬ್ಬಕ್ಕೆ ಹುಣ್ಣಿಮೆಗೆ ಅಂತ ಮಾಡೋದು. ತುಪ್ಪ, ಬಾದಾಮಿ, ಗೋಡಂಬಿ ಎಲ್ಲ ಧಾರಾಳವಾಗಿ ಹಾಕಿ ಮಾಡಿಬಿಡ್ಬೇಕು. ದುಡಿಯೋದು ಮಕ್ಕಳು ಚೆನ್ನಾಗಿರಲಿ ಅಂತ. ಮಕ್ಕಳಿಗೆ ಒಳ್ಳೆ ಊಟ ಕೊಟ್ಟಿಲ್ಲ ಅಂದಮೇಲೆ ಮತ್ತೆ ಏನಕ್ಕೆ ದುಡಿಮೆ ಅಲ್ವಾ? ಆಯಿತು, ಈಗ ಇದನ್ನು ಚೆನ್ನಾಗಿ ಇದು ಮಾಡಿ ಸ್ಟವ್ನ ಆಫ್ ಮಾಡೋಣ. ನಮ್ಮ ಮನೇಲಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ರೆಸಿಪಿನೂ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳಿಗೂ ಕೊಡಿ, ನೀವು ತಿನ್ನಿ, ಎಂಜಾಯ್ ಮಾಡಿ. ರೆಡಿ. ನಾನಂತೂ ನಮ್ಮ ಮನೇಲಿ ಮಕ್ಕಳಿಗೆ ಸರ್ವ್ ಮಾಡ್ತಾಯಿದ್ದೀನಿ.